ಕೊಲೆ ಬೆದರಿಕೆ ಜಾತಿ ನಿಂದನೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ ಮುನಿರತ್ನ ಅವರನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಗುತ್ತಿಗೆದಾರ ಚೆಲುವರಾಜು ಅವರಿಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ, ಹಾಗೇನೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅನ್ನೋ ಪ್ರಕರಣ. 2 ದಿನ ಪೊಲೀಸ್ ಕಸ್ಟಡಿಗೆ ಮುನಿರತ್ನ. ನಿನ್ನೆ ಸಂಜೆ ಮುನಿರತ್ನರ ಬಂಧನ ಆಗುತ್ತೆ. ಮಧ್ಯರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಯಲಹಂಕದ ಕೋಗಿಲು ಮುಖ್ಯ ರಸ್ತೆಯಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ, ನ್ಯಾಯಮೂರ್ತಿಗಳಾದ ಸಂತೋಷ್ ಗಜಾನನ ಭಟ್ ಅವರ ನಿವಾಸದಲ್ಲಿ ಮುನಿರತ್ನ ಹಾಜರು. 1 ವಾರ ಕಸ್ಟಡಿಗೆ ಕೊಡುವಂತೆ ಪೊಲೀಸರು ಕೇಳ್ತಾರೆ. ಆದರೆ ವಿಚಾರಣೆಯನ್ನ ಮಾಡಿ 2 ದಿನ ಮುನಿರತ್ನ ಅವರನ್ನ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ ನ್ಯಾಯಾಧೀಶರು. ಪೊಲೀಸ್ ಕಸ್ಟಡಿಯಲ್ಲಿ ಸದ್ಯಕ್ಕೆ ಮುನಿರತ್ನ ಮಧ್ಯರಾತ್ರಿ 1:30 ಕೂಡ ವಿಚಾರಣೆಯನ್ನು ಎದುರಿಸಿದ್ದಾರೆ. ಕೊಲೆ ಬೆದರಿಕೆ ಜಾತಿ ನಿಂದನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಇದೆಲ್ಲವೂ ಕೂಡ ನನ್ನ ವಿರುದ್ಧ ನಡೆಸಿರುವಂತಹ ಷಡ್ಯಂತ್ರ, ರಾಜಕೀಯವಾಗಿ ನನ್ನನ್ನು ಮುಗಿಸೋದಕ್ಕೆ ಮಾಡಿರುವಂತಹ ಪಿತೂರಿ ಅಂತ ಹೇಳಿ ಮುನಿರತ್ನ ಅವರು ಒಂದೇ ಉತ್ತರವನ್ನು ಕೊಡ್ತಿದ್ದಾರೆ. ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಎಸಿಪಿ ವಿಚಾರಣೆ ನಡೆಸಿದ್ರು. ನಂತರ ತಡರಾತ್ರಿಯೇ ಜಡ್ಜ್ ಎದುರು ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಕಸ್ಟಡಿಗೆ ನೀಡ್ತಾ ಇದ್ದಂತೆ ಮುನಿರತ್ನ ಸೈಲೆಂಟ್ ಆಗಿದ್ರು. ಮುನಿರತ್ನ ಬಂಧನ, ಮಧ್ಯರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರು. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದ ನ್ಯಾಯಾಧೀಶರು. ಅಥವಾ ನನ್ನ ಮನೆಯವರು ಬೇರೆ ಬೇರೆಯವರು ಅಲ್ಲೋ ಬೇರೆ ಬೇರೆ ಬೀಪ್ 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 ಸೌಂಡ್ ಇಲ್ಲದೆ ಈ ಆಡಿಯೋ ಕೇಳೋಕ್ಕಾಗಲ್ಲ. ಅಷ್ಟು ಕೆಟ್ಟ ಹಾಕೊಳಕೋ ಮಾತುಗಳು ಈ ಆಡಿಯೋದಲ್ಲಿದೆ. ಜೀವ ಬೆದರಿಕೆ, ಜಾತಿ ನಿಂದನೆ, ಮಹಿಳೆಯರ ಬಗ್ಗೆ ಅಸಭ್ಯ ಮಾತುಗಳು, ಲಂಚಕ್ಕಾಗಿ ಬೇಡಿಕೆ. ಈ ಆಡಿಯೋದಲ್ಲಿ ಏನುಂಟು ಏನಿಲ್ಲ. ಈ ಆಡಿಯೋದಲ್ಲಿ ಇಷ್ಟು ಅಸಭ್ಯ ಭಾಷೆಯನ್ನ ಬಳಸಿರೋದು RR ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರಂತೆ. ದೂರು ಕೊಟ್ಟವರು ಕೂಡ ಮುನಿರತ್ನ ಹೆಸರನ್ನೇ ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ 2 FIR ದಾಖಲಿಸಿದ್ದ ವೈಯಾಲಿಕಾವಲ್ ಪೊಲೀಸರು ಮುನಿರತ್ನಗಾಗಿ ಹುಡುಕಾಟವನ್ನ ನಡೆಸಿದ್ರು. ಆಂಧ್ರಪ್ರದೇಶಕ್ಕೆ ಪರಾರಿಯಾಗಲು ಯತ್ನಿಸುವಾಗ ಕೋಲಾರದ ನಂಗಲಿ ಗ್ರಾಮದ ಬಳಿ ಮುನಿರತ್ನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಬಲಿಗರ ಹೈಡ್ರಾಮಾ, ಅಶೋಕನಗರ ಠಾಣೆಗೆ ಮುನಿರತ್ನ ಶಿಫ್ಟ್. 1.5 ಗಂಟೆ ಕಾಲ ಶೇಷಾದ್ರಿಪುರಂ ಎಸಿಪಿಯಿಂದ ವಿಚಾರಣೆ. ಕೋಲಾರದಲ್ಲಿ ಮುನಿರತ್ನ ಬಂಧಿಸಿದ ಪೊಲೀಸರು ನೇರವಾಗಿ ಬೆಂಗಳೂರಿಗೆ ಪೊಲೀಸ್ ವಾಹನದಲ್ಲಿ ಕರೆತಂದ್ರು. ಬಲೇರೋ ವಾಹನಕ್ಕೆ ಪರದೆ ಕಟ್ಟಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಇದೇ ಹೊತ್ತಲ್ಲಿ ವೈಯಾಲಿಕಾವಲ್ ಪೊಲೀಸ್ ಠಾಣೆ ಎದುರು ಮುನಿರತ್ನ ಬೆಂಬಲಿಗರು ಜಮಾಯಿಸಿದ್ರು. ಮುನಿರತ್ನ ಪರ ಘೋಷಣೆಗಳನ್ನ ಕೂಗುತ್ತಿದ್ರು. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ನೇರವಾಗಿ ಅಶೋಕನಗರ ಪೊಲೀಸ್ ಠಾಣೆಗೆ ಮುನಿರತ್ನರನ್ನ ಪೊಲೀಸರು ಕರೆತಂದ್ರು. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿ ಸುಮಾರು 1.5 ಗಂಟೆಗಳ ಕಾಲ ಮುನಿರತ್ನ ವಿಚಾರಣೆ ನಡೆಸಿದ್ರು. ಅರೆಸ್ಟ್ ಆಗ್ತಿದ್ದಂತೆ ಮೌನ, ಖಾಕಿ ಜೊತೆಗೂ ಮಾತಾಡದ ಶಾಸಕ. ಅರೆಸ್ಟ್ ಆಗ್ತಿದ್ದಂತೆ ಮುನಿರತ್ನ ಸಂಪೂರ್ಣ ಮೌನಕ್ಕೆ ಜಾರಿದ್ರು. ಮಧ್ಯರಾತ್ರಿ 1 ಗಂಟೆ ಬಳಿಕ ಪೊಲೀಸ್ ಜೀಪ್ನಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಪೊಲೀಸರು ಕರೆದೊಯ್ದ್ರು. ದಾರಿಯುದ್ದಕ್ಕೂ ಪೊಲೀಸರ ಜೊತೆ ಏನು ಮಾತನಾಡದೆ ಮುನಿರತ್ನ ಫುಲ್ ಸೈಲೆಂಟ್ ಆಗಿದ್ರು. ಯಲಹಂಕದ ಕೋಗಿಲು ಮುಖ್ಯ ರಸ್ತೆ ಶ್ರೀನಿವಾಸಪುರದಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ನಿವಾಸಕ್ಕೆ ಹಾಜರುಪಡಿಸಿದ್ರು. 1 ವಾರ ಕಸ್ಟಡಿಗೆ ಕೊಡುವಂತೆ ಪೊಲೀಸರು ಮನವಿ ಮಾಡಿದ್ರು. ಆದ್ರೆ ವಿಚಾರಣೆ ನಡೆಸಿ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶಿಸಿದ್ರು. ರಾತ್ರಿ ಇಡೀ ಮುನಿರತ್ನ ಬೆನ್ನು ಬಿಡದ ಅಭಿಮಾನಿಗಳು. ಒಂದೆಡೆ ಮುನಿರತ್ನ ಏನು ಮಾತನಾಡದೆ ಸೈಲೆಂಟ್ ಆಗಿದ್ರೆ, ಇತ್ತ ಅವರ ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ರು. ರಾತ್ರಿಯೆಲ್ಲ ಮುನಿರತ್ನ ಬೆನ್ನು ಬಿಡದ ಅಭಿಮಾನಿಗಳು ಮುನಿರತ್ನ ಕರೆದೊಯ್ದ ಕಡೆಯಲ್ಲೆಲ್ಲ ಹಿಂಬಾಲಿಸುತ್ತಿದ್ರು. ಸುಮಾರು 15ಕ್ಕೂ ಹೆಚ್ಚು ಬೈಕ್, ಕಾರು, ಆಟೋಗಳಲ್ಲಿ ಪೊಲೀಸ್ ವಾಹನ ಚೇಸ್ ಮಾಡ್ತಿದ್ರು.
ಮೊಬೈಲ್ ಹಿಡಿದು ವಿಡಿಯೋ ಮಾಡಿಕೊಂಡು ಹಿಂಬಾಲಿಸುತ್ತಿದ್ರು. ನ್ಯಾಯಾಧೀಶರ ನಿವಾಸದ ಬಳಿಯೂ ಸುಮಾರು 50ಕ್ಕೂ ಹೆಚ್ಚು ಬೆಂಬಲಿಗರು ಜಮಾಯಿಸಿದ್ರು. ಮುನಿರತ್ನರನ್ನ ಮತ್ತೆ ಅಶೋಕನಗರ ಠಾಣೆಯತ್ತ ಪೊಲೀಸರು ಕರೆದೊಯ್ದ್ರು. ಮುನಿರತ್ನ ಬಂಧಿಸಿದ್ದೇ ರೋಚಕ. ಲೊಕೇಶನ್ ಟ್ರ್ಯಾಕ್ ಮಾಡಿ ಅರೆಸ್ಟ್. 2 FIR ದಾಖಲಾದ ದಿನದಿಂದ ಪೊಲೀಸರು ಶಾಸಕ ಮುನಿರತ್ನ ಮೇಲೆ ನಿಗಾ ಇಟ್ಟಿದ್ರು. ಫೋನ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ರು. ಕೋಲಾರದಲ್ಲಿ ಮುನಿರತ್ನ ಲೊಕೇಶನ್ ಪತ್ತೆ ಆಗ್ತಿದ್ದಂತೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೋಲಾರ ಪೊಲೀಸರು ಮುನಿರತ್ನರನ್ನ ನಂಗಲಿ ಗ್ರಾಮದ ಬಳಿ ಬಂಧಿಸಿದ್ರು. ಬಳಿಕ ಬೆಂಗಳೂರಿನ ಸದಾಶಿವನಗರ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ಅವರಿಗೆ ಮುನಿರತ್ನರನ್ನ ಹಸ್ತಾಂತರಿಸಿದ್ರು. ಒಕ್ಕಲಿಗರ ಸಂಘ ಗರಂ. ಮುನಿರತ್ನಗೆ ಬಿಜೆಪಿ ನೋಟಿಸ್. ಆಡಿಯೋದಲ್ಲಿ ಒಕ್ಕಲಿಗರ ಅವಹೇಳನ ಮಾಡಿರೋದ್ರಿಂದ ರಾಜ್ಯ ಒಕ್ಕಲಿಗರ ಸಂಘ ಮುನಿರತ್ನ ವಿರುದ್ಧ ಗರಂ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸುವ ವರ್ತನೆ ಅಂತ ಕಿಡಿಕಾರಿದೆ. ಈ ಮಧ್ಯೆ ಬಿಜೆಪಿಗೆ ಕೂಡ ಆಡಿಯೋದಿಂದ ಮುಜುಗರ ಉಂಟಾಗಿದೆ. ಹೀಗಾಗಿ ಶಾಸಕ ಮುನಿರತ್ನಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. 5 ದಿನದಲ್ಲಿ ಶಿಸ್ತು ಸಮಿತಿ ಮುಂದೆ ಸ್ಪಷ್ಟೀಕರಣ ನೀಡುವಂತೆ ಸೂಚಿಸಿದೆ. ಒಟ್ನಲ್ಲಿ ಮುನಿರತ್ನರದ್ದು ಎನ್ನಲಾದ ಆಡಿಯೋ ಈಗ ಭಾರಿ ಸಂಚಲನ ಎಬ್ಬಿಸಿದ್ದು ಶಾಸಕರಿಗೆ ಸಂಕಷ್ಟ ತಂದೊಡ್ಡಿದೆ. ಜಗದೀಶ್, TV9 ಬೆಂಗಳೂರು.